ಹೆಲೋ ಹಾಯ್ ನಮಸ್ಕಾರ ಮಕ್ಕಳೇ. ನಾನು ನಿಮ್ಮ ಸೋಷಿಯಲ್ ಸೈನ್ಸ್ನ ಶಿಕ್ಷಕ ಆದರ್ಶ್. ಆಂಟ್ರಪ್ರಿನರ್ಶಿಪ್ ಉದ್ಯಮಶೀಲತೆ ಇದನ್ನ ಸಮ್ಮರಿ ಫಾರ್ಮ್ಯಾಟ್ನಲ್ಲಿ ಕವರ್ ಮಾಡೋಣ ಬನ್ನಿ. 3 ಟೆಕ್ನಿಕ್ಸ್ಗಳಿವೆ. ಒಂದು, ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ಗಳನ್ನ ಕವರ್ ಮಾಡ್ತೇವೆ. ಹೇಗೆ ಸರ್, ಯಾವ್ದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಅಂತೀರಾ? ನಾವು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ಗಳನ್ನ ನೋಡಿರಬಹುದು, ಮಾಡೆಲ್ ಪೇಪರ್ಸ್ಗಳನ್ನ ನೋಡಿರಬಹುದು. ಇವುಗಳ ಪ್ರಕಾರ ಎಕ್ಸಾಮ್ನಲ್ಲಿ ಬರಬಹುದಾದಂತಹ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್, ಪ್ರಮುಖ ಪರಿಕಲ್ಪನೆಗಳನ್ನ, ಪುನರಾವರ್ತಿತ PYQsಗಳನ್ನ, ಯಾವುದು ರಿಪೀಟೆಡ್ ಆಗಿ ಎಕ್ಸಾಮ್ ಅಲ್ಲಿ ಬರ್ತಾ ಇದೆಯೋ ಅದನ್ನ ಕವರ್ ಮಾಡ್ತಾ ಇದ್ದೇವೆ. ಹಾಗೆಯೇ ನಾನು ಹೇಗೆ ಆನ್ಸರ್ ಮಾಡಬೇಕು, ಹೇಗೆ ನೆನಪಲ್ಲಿಟ್ಕೊಳ್ಬೇಕು ಆ ಟೆಕ್ನಿಕ್ಸ್ಗಳನ್ನು ಸಹ ಕೊಡ್ತಾ ಇದ್ದೇನೆ. ಎಕ್ಸಾಮ್ನ ಪಾಯಿಂಟ್ ಆಫ್ ವ್ಯೂದಿಂದ ಏನನ್ನೂ ಸಹ ಮಿಸ್ ಮಾಡಲ್ಲ, ಮಾರ್ಕ್ಸ್ನ ಪಾಯಿಂಟ್ ಆಫ್ ವ್ಯೂದಿಂದ ಸಹ ಏನೂ ಮಿಸ್ ಆಗಲ್ಲ. ಇದರ ಗ್ಯಾರಂಟಿಯನ್ನ ನಾನು ಕೊಡ್ತೇನೆ. ಸೊ 3 ಮಾರ್ಕ್ಸ್ ಬರ್ತಾ ಇದೆ ಈ ಪಾಠದಿಂದ ನಮ್ಮ ಎಕ್ಸಾಮ್ ಅಲ್ಲಿ. ಈಸಿ ಆಗಿರುವಂತಹ 3 ಮಾರ್ಕ್ಸು. ಸೊ 2 or 3 ಮಾರ್ಕ್ಸ್ಗೆ ಕೇಳಬಹುದು. ಆಂಟ್ರಪ್ರಿನರ್ಶಿಪ್ ಅಲ್ಲಿ ಇಂಪಾರ್ಟೆಂಟ್ ಏನಾಗುತ್ತೆ? ಆಂಟ್ರಪ್ರಿನರ್ನ ಕ್ಯಾರೆಕ್ಟರಿಸ್ಟಿಕ್ಸು, ಫಂಕ್ಷನ್ಸು, ಮೀನಿಂಗು, ಹಾಗೆ ರೋಲ್ ಅಂಡ್ ಇಂಪಾರ್ಟೆನ್ಸ್ ಆಫ್ ಆಂಟ್ರಪ್ರಿನರ್, ಪ್ರಾಮುಖ್ಯತೆ ಏನು, MSME ಬಿಸ್ನೆಸಸ್ ಅಂದ್ರೆ ಏನು, ಹಾಗೆ DICs, ಇವುಗಳ ಬಗ್ಗೆ ತಿಳ್ಕೊಳ್ಳೋಣ. ವಾಟ್ ಈಸ್ ಆಂಟ್ರಪ್ರಿನರ್ಶಿಪ್? ಉದ್ಯಮಶೀಲತೆ ಅಂದ್ರೆ ಏನು? ಸೊ ಆಂಟ್ರಪ್ರಿನರ್ಶಿಪ್ ಅಂದ ಕೂಡಲೇ ಏನು ಕೀವರ್ಡ್ಸ್ಗಳು ನೆನಪಿಗೆ ಬರಬೇಕು? ಅಪರ್ಚುನಿಟೀಸ್ಗಳನ್ನ ಪರ್ಸ್ಯೂ ಮಾಡೋದು, ರಿಸ್ಕ್ ಟೇಕಿಂಗು, ಕ್ರಿಯೇಟಿವ್, ಈ 3 ನಿಮ್ಮ ಮನಸ್ಸಿಗೆ ಬರಲೇಬೇಕು. ಕೀವರ್ಡ್ಸ್ ಅನ್ನ ಆದಷ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಇದರಿಂದ ನಿಮ್ಮ ಎಕ್ಸಾಮ್ಗೂ ಸಹ ರಿಪೀಟೆಡ್ ಆದಂಗೆ ಆಗತ್ತೆ. ಸೊ ಕ್ರಿಯೇಟಿಂಗ್ ಅಂಡ್ ಬಿಲ್ಡಿಂಗ್ ಸಮಥಿಂಗ್ ವಿತ್ ನಥಿಂಗ್, ಏನೂ ಇಲ್ಲದೆ ಏನನ್ನಾದರೂ ರಚಿಸುವುದು ಮತ್ತು ನಿರ್ಮಿಸುವುದು. ಆಪರ್ಚುನಿಟಿಯನ್ನ ಗ್ರಹಿಸೋದು, ಆ ಆಪರ್ಚುನಿಟಿಯನ್ನ ಆಕ್ಷನ್ ಆಗಿ ಕನ್ವರ್ಟ್ ಮಾಡೋದು, ಮತ್ತೆ ಆ ಆಪರ್ಚುನಿಟಿಯನ್ನ ಬೆನಿಫಿಟ್ ತೆಗೆದುಕೊಳ್ಳೋದು. ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಎನ್ ಆಂಟ್ರಪ್ರಿನರ್: ಕ್ರಿಯೇಟಿವಿಟಿ, ಡೈನಮಿಸಮ್, ಪ್ರಾಬ್ಲಮ್ ಸಾಲ್ವಿಂಗ್. ಇದಕ್ಕೆ ಒಂದು ಶಾರ್ಟ್ ಫಾರ್ಮ್ ಅನ್ನ ಕೊಟ್ಟಿದ್ವಿ, ಪಾರ್ಟಿ DG ಅಂತ. ಸೊ P ಅಂದ್ರೆ ಏನು? ಪ್ರಾಬ್ಲಮ್ ಸಾಲ್ವಿಂಗ್ ಇರಬಹುದು. A ಅಂದ್ರೆ ಏನು? ಅಚೀವ್ಮೆಂಟ್, ಮೋಟಿವೇಶನ್ ಇರಬಹುದು. R ಅಂದ್ರೆ ಏನು? ರಿಸ್ಕ್ ಟೇಕಿಂಗ್ ಇರಬಹುದು. T ಅಂದ್ರೆ ಏನು? ಟೀಮ್ ಬಿಲ್ಡಿಂಗ್ ಇರಬಹುದು. I ಅಂದ್ರೆ ಇನೋವೇಶನ್. ಎಲ್ಲಿದೆ? ಇಲ್ಲಿದೆ ಇನೋವೇಶನ್. D ಅಂದ್ರೆ ಏನು? ಡಿಸಿಷನ್ ಮೇಕಿಂಗ್ ಇರಬಹುದು. G ಅಂದ್ರೆ ಗೋಲ್ ಓರಿಯಂಟೇಶನ್ ಇರಬಹುದು. ಮತ್ತೊಂದು ಯಾವುದು? C ಇದೆ, ಕ್ರಿಯೇಟಿವಿಟಿ ಒಂದು ಉಳಿಯಿತು. CD ಡೈನಮಿಸಮ್. ಸೊ ಈ ರೀತಿಯಾಗಿ ಪಾರ್ಟಿ DG ಅಂತ ಒಂದು ಶಾರ್ಟ್ ಫಾರ್ಮ್ ಅಲ್ಲಿ ನೆನಪಲ್ಲಿ ಇಟ್ಕೊಳ್ಳಿ, ಆವಾಗ ಕನ್ಫ್ಯೂಷನ್ ಆಗಲ್ಲ. ಸೊ ಕ್ಯಾರೆಕ್ಟರಿಸ್ಟಿಕ್ ಅಂದ್ಕೊಳ್ಳೆ ಪಾರ್ಟಿ DG ನೆನಪಿಗೆ ಬರಬೇಕು. ಪಾರ್ಟಿಲಿ DJ ಇರುತ್ತೆ, ಇಲ್ಲಿ DG ಇದೆ. ಲೀಸ್ಟ್ ದ ಫಂಕ್ಷನ್ಸ್ ಆಫ್ ಎನ್ ಆಂಟ್ರಪ್ರಿನರ್, ಉದ್ಯಮಿಗಳ ಕಾರ್ಯಗಳನ್ನ ಪಟ್ಟಿ ಮಾಡಿ. ಇಲ್ಲಿ ಸ್ಕ್ವೇರ್ಸ್ ಬರುತ್ತೆ, B², CD², OP². ಏನ್ ಸರ್ ಏನಂತಿದ್ದೀರಾ? ಕಾರ್ತಿಕ್ ಸರ್ದೇನಾದ್ರೂ ಆತ್ಮವಂತ ಅಂತೀರಾ? ಇಲ್ಲ. ಯಾಕೆ ಈ ರೀತಿ ಹೇಳ್ತಾ ಇದ್ದೇನೆ ಅಂದ್ರೆ ಇಲ್ಲಿ ಬಂತು. ಸೊ B² CD² OP² ಅಂತ ಯಾಕೆ ಹೇಳ್ತೇನೆ? B² CD² OP². ಸೊ ಪ್ಲಾನ್ಸ್ ಎಲ್ಲ ಯಾವ್ದ್ರಲ್ಲಿ ಬರುತ್ತೆ? ಇದೆಲ್ಲ ಬರುತ್ತೆ P ದಲ್ಲಿ. ಆರ್ಗನೈಸೇಷನ್ ಇದು ಸಹ ಓದಲ್ಲಿ ಬರುತ್ತೆ, ಫ್ಯಾಕ್ಟರ್ಸ್ ಅಲ್ಲಿ. ಡಿಸಿಷನ್ನು D ದಲ್ಲಿ ಬರುತ್ತೆ. ಕೋಆರ್ಡಿನೇಟ್ ಮಾಡೋದು C ದಲ್ಲಿ ಬರುತ್ತೆ. ಈ ರೀತಿಯಾಗಿ ಅದೇ ನೆಕ್ಸ್ಟ್ ಹೋಗೋದಾದ್ರು ಇಲ್ಲೂ ನ್ಯೂ ಮೆಥಡ್ಸ್ ಇರಬಹುದು. ಬಜೆಟ್ B² ಅಲ್ಲಿ ಬರುತ್ತೆ. ರಿಸ್ಕ್ ಅದು ಇರಬಹುದು, ಡೈರೆಕ್ಷನ್ಸ್ ಇರಬಹುದು. ಇಂತಹ ಆಂಟ್ರಪ್ರಿನರ್ಶಿಪ್ ಚಾಪ್ಟರ್ಗೆ ನೆನಪಲ್ಲಿಟ್ಕೊಳ್ಳಿಕ್ಕೆ ಈ ಶಾರ್ಟ್ ಫಾರ್ಮ್ಸ್ಗಳನ್ನ ಬಳಸಿ. ಹೇಗನ್ನಿಸ್ತು ಆ ಶಾರ್ಟ್ ಫಾರ್ಮ್ಸ್ಗಳು ಅಂತ ಕೀ ಎಲ್ಲಿ ನಮ್ಮ ಕಮೆಂಟ್ ಅಲ್ಲಿ ತಿಳಿಸೋದನ್ನ ಮರಿಬೇಡಿ. ತಿಳಿಸ್ತೀರಾ ತಾನೆ? ಎಸ್. ಲೀಸ್ಟ್ ಆಫ್ ಫ್ಯೂ MSME ಬಿಸ್ನೆಸಸ್, ಮೈಕ್ರೋ ಸ್ಮಾಲ್ ಮೀಡಿಯಂ ಎಂಟರ್ಪ್ರೈಸಸ್. ನೇಮ್ ಆಫ್ ಫ್ಯೂ ಬಿಸ್ನೆಸಸ್ ವಿಚ್ ನೀಡ್ ಮಿನಿಮಮ್ ಕ್ಯಾಪಿಟಲ್ ಅಂಡ್ ಮ್ಯಾಕ್ಸಿಮಮ್ ವಿಷನ್. ಸೊ MSME ಬಿಸ್ನೆಸಸ್ ಅಂದ್ರೂ ಸೇಮೆ. ಅದೇ ರೀತಿ ಯಾವ ಬಿಸ್ನೆಸ್ಗಳಲ್ಲಿ ಕಡಿಮೆ ದುಡ್ಡು ಹಾಗೆಯೇ ದೊಡ್ಡ ವಿಷನ್ ಇರುತ್ತೋ ಅವು ಸಹ ಇದೇ ಆಗಿದೆ. ಅಡ್ವರ್ಟೈಸಿಂಗ್ ಏಜೆನ್ಸೀಸ್ ಇರಬಹುದು, ಕನ್ಸಲ್ಟೆನ್ಸಿ ಇರಬಹುದು, ಫೋಟೋ ಕಾಪಿಂಗ್ ಸೆಂಟರ್ಸ್ ಇರಬಹುದು, ಬ್ಯೂಟಿ ಪಾರ್ಲರ್ಸ್ ಇರಬಹುದು, ಇಕ್ವಿಪ್ಮೆಂಟ್ ರೆಂಟಲ್ ಅಂಡ್ ಲೀಸ್ ಇರಬಹುದು, ಸಲಕರಣೆ ಬಾಡಿಗೆ ಮತ್ತು ಗುತ್ತಿಗೆನ ಕೊಡೋದಿರಬಹುದು, ರಿಸರ್ಚ್ ಅಂಡ್ ಡೆವಲಪ್ಮೆಂಟ್. DICs ವೆರಿ ಇಂಪಾರ್ಟೆಂಟ್ ಟು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂದಿಂದ.
ಡಿಸ್ಟ್ರಿಕ್ಟ್ ಇಂಡಸ್ಟ್ರಿಯಲ್ ಸೆಂಟರ್ಸ್ 1978 ಅಲ್ಲಿ ಬಂತು, ಜಿಲ್ಲಾ ಕೈಗಾರಿಕಾ ಕೇಂದ್ರಗಳು. ಯಾಕೆ ಬಂತು? ಪ್ರೊವೈಡ್ ಅ ಸಿಂಗಲ್ ವಿಂಡೋ ಇಂಟರಾಕ್ಟಿಂಗ್ ಏಜೆನ್ಸಿ ಟು ದ ಬಡಿಂಗ್ ಆಂಟ್ರಪ್ರಿನರ್ಸ್ ಅಟ್ ಡಿಸ್ಟ್ರಿಕ್ಟ್ ಲೆವೆಲ್ಸ್. ಇದು ಡಿಸ್ಟ್ರಿಕ್ಟ್ ಲೆವೆಲ್ ಅಲ್ಲಿ ಯಾರ್ಯಾರು ಉದ್ಯಮಿಗಳಾಗಬೇಕಂತಿದಾರೋ ಅವರಿಗೆ ಒಂದೇ ಸೂರಿನಡಿ ಅಥವಾ ಒಂದೇ ವಿಂಡೋದ ಅಡಿಯಲ್ಲಿ ಎಲ್ಲ ಟ್ರೈನಿಂಗ್ ಇರಬಹುದು, ಫೈನಾನ್ಸಿಂಗ್ ಇರಬಹುದು, ಮಾರ್ಕೆಟಿಂಗ್ ಇರಬಹುದು, ಇವುಗಳಲ್ಲಿ ಹೆಲ್ಪ್ ಅನ್ನ ಮಾಡುತ್ತೆ. ಸೊ ಇದೇ ಈ ಡಿಸ್ಟ್ರಿಕ್ಟ್ ಇಂಡಸ್ಟ್ರಿಯಲ್ ಸೆಂಟರ್ಸ್ಗಳ ಪ್ರಾಮುಖ್ಯತೆ ಆಗಿದೆ. ಈ DIC ವೆರಿ ಇಂಪಾರ್ಟೆಂಟು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂದಿಂದ. ಸೊ ನೆಕ್ಸ್ಟ್ ರೋಲ್ ಅಂಡ್ ಇಂಪಾರ್ಟೆನ್ಸ್ ಬರುತ್ತೆ. ಹೌ ಡಸ್ ಅನ್ ಆಂಟ್ರಪ್ರಿನರ್ ಹೆಲ್ಪ್ ಇನ್ ದ ಇಕನಾಮಿಕ್ ಡೆವಲಪ್ಮೆಂಟ್ ಆಫ್ ಅ ಕಂಟ್ರಿ? ಹಾಗೆ ಇಂಪಾರ್ಟೆನ್ಸ್ ಏನು ಅಂತ ಕೇಳ್ತಿದ್ದಾರೆ. ಹೇಗೆ ದೇಶದ ಆರ್ಥಿಕ ಅಭಿವೃದ್ಧಿಯಲ್ಲಿ ಉದ್ಯಮಿ ಸಹಾಯ ಮಾಡ್ತಾನೆ ಮತ್ತು ಉದ್ಯಮಿಗಳ ಪ್ರಾಮುಖ್ಯತೆ ಏನು? ಸಿಂಪಲ್, ಉದ್ಯಮಿಗಳು ಏನು ಮಾಡ್ತಾರೆ? ಎಂಪ್ಲಾಯ್ಮೆಂಟ್ ಜನರೇಷನ್. ಎಂಪ್ಲಾಯ್ಮೆಂಟ್ನಿಂದ ಏನಾಗುತ್ತೆ? ದೇಶದ GDP ಹೆಚ್ಚಿಗೆ ಆಗತ್ತೆ. ದೇಶದ GDP ಹೆಚ್ಚಿಗೆ ಆದ್ರೆ ಏನಾಗುತ್ತೆ? ಅದರ ಜೊತೆಗೆ ಪ್ರತಿಯೊಬ್ಬನ ತಲಾ ಆದಾಯ ಸಹ ಹೆಚ್ಚಿಗೆ ಆಗತ್ತೆ. ಈ ಆಂಟ್ರಪ್ರಿನರ್ಸು ಮಾರ್ಕೆಟ್ ಅಲ್ಲಿ ಹೊಸ ಹೊಸ ಪ್ರಾಡಕ್ಟ್ಸ್ಗಳನ್ನ ತೆಗೆದುಕೊಂಡು ಬರ್ತಾರೆ, ಹೊಸ ಹೊಸ ಸ್ಕಿಲ್ ಸೆಟ್ಗಳನ್ನ ತೆಗೆದುಕೊಂಡು ಬರ್ತಾರೆ. ಕಡಿಮೆ ಪ್ರೈಸ್ನಲ್ಲಿ ಒಳ್ಳೆ ಪ್ರಾಡಕ್ಟ್ಸ್ಗಳು ಸಿಗುತ್ತೆ. ಇವೆಲ್ಲವೂ ದೇಶದ ಆರ್ಥಿಕ ಅಭಿವೃದ್ಧಿಯಲ್ಲಿ ಒಂದು ದೊಡ್ಡ ಫ್ಯಾಕ್ಟರ್ನ ಪ್ಲೇ ಮಾಡುತ್ತೆ. ಸೊ ಅವೇ ಇಲ್ಲಿವೆ. ಕ್ಯಾಪಿಟಲ್ ಇರಬಹುದು, ಎಂಪ್ಲಾಯ್ಮೆಂಟ್ ಉದ್ಯೋಗ ಇರಬಹುದು, GDP ಇರಬಹುದು, ತಲಾ ಆದಾಯ ಇರಬಹುದು, ಹೊಸ ಪ್ರಾಡಕ್ಟ್ಸ್ಗಳಿರಬಹುದು, ಉತ್ಪನ್ನಗಳು, ಹಾಗೆ ಕಡಿಮೆ ಬೆಲೆಯಲ್ಲಿ ಒಳ್ಳೆ ಕ್ವಾಲಿಟಿ ಗೂಡ್ಸ್ ಇರಬಹುದು, ಇಂಡಸ್ಟ್ರೀಸ್ಗಳ ಡೆವಲಪ್ಮೆಂಟ್ ಇರಬಹುದು, ವೆಲ್ತ್ ಕಾನ್ಸಂಟ್ರೇಷನ್ ಇರಬಹುದು, ರಫ್ತು ವ್ಯಾಪಾರ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆಯೇ ಚೇಂಜಿಂಗ್ ಟೆಕ್ನಾಲಜಿ ಯೂಸ್ ಟು ಮ್ಯಾಕ್ಸಿಮೈಸ್ ಪ್ರಾಫಿಟ್ ಸಹ ಹೆಚ್ಚಿಗೆ ಆಗ್ತಾ ಇದೆ. ಮಾಡರ್ನೈಸೇಷನ್ ಅಂದರೆ ಆಧುನೀಕರಣ. ಸಿಂಪಲ್ ಆಗಿ ಹೇಳೋದಾದ್ರೆ 10 ವರ್ಷದ ಹಿಂದೆ ಹೇಗೆ ಬಟ್ಟೆನ ಮಾಡ್ತಾ ಇದ್ರೋ, ಈಗ ಬಟ್ಟೆ ಆಗ್ತಾ ಇತ್ತೋ, ಈಗ ಅದು ಕಂಪ್ಲೀಟ್ ಚೇಂಜ್ ಆಗಿದೆ. ಆಧುನಿಕ ಒಂದು ಏನು ಇಕ್ವಿಪ್ಮೆಂಟ್ಸ್ಗಳು ಬಂದಿದೆ, ಅವುಗಳಿಂದ ಈ ಬಟ್ಟೆ ಈಗ ಒಂದು ದೊಡ್ಡ ಬಿಸ್ನೆಸ್ ಆಗಿದೆ. ಹಾಗೆ ಸ್ಕಿಲ್ ಸೆಟ್ಸ್ಗಳಲ್ಲೂ ಏನು ನಿನ್ನೆ ಇತ್ತೋ ಇವತ್ತಿಲ್ಲ. ಇವುಗಳೇ ಮಾಡರ್ನೈಸೇಷನ್ ಅಂತ ಕರಿಬಹುದು. ಆಧುನೀಕರಣ, ತಂತ್ರಜ್ಞಾನ, ಟೆಕ್ನಾಲಜಿ ಇವುಗಳಿಂದ ಆಗ್ತಾ ಇರುವಂತಹ ಚೇಂಜು. ಓಕೆ, ಇದನ್ನ ವೆರಿ ಇಂಪಾರ್ಟೆಂಟ್ ಅಂತ ಹೇಳಿದ್ದೆ. ದ ಆಬ್ಜೆಕ್ಟಿವ್ ಆಫ್ ದ ಡಿಸ್ಟ್ರಿಕ್ಟ್ ಇಂಡಸ್ಟ್ರಿಯಲ್ ಸೆಂಟರ್, ಜಿಲ್ಲಾ ಕೈಗಾರಿಕಾ ಕೇಂದ್ರದ ಉದ್ದೇಶ ಏನು? ಸೆಲ್ಫ್ ಎಂಪ್ಲಾಯ್ಮೆಂಟ್, ನಗರ ಪ್ರದೇಶಗಳಲ್ಲಿ ಕೈಗಾರಿಕೆಯನ್ನು ಸ್ಥಾಪಿಸೋದು, ಸಪೋರ್ಟ್ ಫಾರ್ ಪ್ರಮೋಷನ್ ಆಫ್ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್, ಅರ್ಬನ್ ಏರಿಯಾಸ್. ಯಾವುದು ಸರಿಯಾದ ಉತ್ತರ? ಸ್ವಲ್ಪ ಟ್ರಿಕಿ ಅನಿಸ್ಬೋದು, ಬಟ್ ನಾನು ಆಲ್ರೆಡಿ ಹೇಳಿದ್ದೇನೆ ಎಲ್ಲ ಒಂದೇ ಕಡೆ ಸಿಗ್ತಾ ಇದೆ ಅಂತ. ಇಂಟಿಗ್ರೇಟೆಡ್, ಒನ್ ವಿಂಡೋ, ಎಲ್ಲವೂ ಸರಿಯಾಗಿರುವಂತಹ ಪದಗಳು. ಸೊ ಇಲ್ಲಿ ನಿಮಗೆ ಆಪ್ಷನ್ ಸಿ ತಿಳಿದಿದೆ ಅನ್ಕೊಳ್ತೇನೆ. ಎಲ್ಲರೂ ಆಪ್ಷನ್ ಸಿ ಮೇಲೆ ಕ್ಲಿಕ್ ಮಾಡಿದ್ದೀರಾ? ಆಪ್ಷನ್ ಡಿ ಇಸ್ ನಾಟ್ ದ ಕರೆಕ್ಟ್ ಆನ್ಸರ್, ಆಪ್ಷನ್ ಸಿ. ಓಕೆ, ಇದು ನಮ್ಮ ಕಡೆಯಿಂದ ಮಿಸ್ಟೇಕ್ ಆಗಿದೆ. ಸೊ ಗ್ರಾಮೀಣ ಪ್ರದೇಶಗಳಲ್ಲಿ ಸಣ್ಣ ಪ್ರಮಾಣದ ಕೈಗಾರಿಕೆಗಳ ಉತ್ತೇಜನಕ್ಕಾಗಿ ಆಡಳಿತಾತ್ಮಕ ಬೆಂಬಲ, ಇಂಟಿಗ್ರೇಟೆಡ್. ಕೂಲ್. ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಇದೇ ನೋಟ್ನಲ್ಲಿ ಬಾಯ್ ಅಂತ ಹೇಳುವ ಸಮಯ ಸಹ ಬಂದಿದೆ. ಎಲ್ಲರೂ ಟೇಕ್ ಕೇರ್. ಥ್ಯಾಂಕ್ ಯು. ಬಾಯ್ ಬಾಯ್. ಶುಭರಾತ್ರಿ.